ಒಂದು ಆದ ಘಟನೆ ಇದು. ಟೋಕಿಯೋ ಏರ್ಪೋರ್ಟಲ್ಲಿ ಒಬ್ಬ ಮನುಷ್ಯ ಹೋದ, ಅವನು ಅಮೇರಿಕನ್. ಅವನು ಹೋಗ್ಬಿಟ್ಟು ಇನ್ನು ಟೈಮ್ ಇದೆ, ಮಧ್ಯಾಹ್ನ 3:30 ಫ್ಲೈಟು, ಈಗ 12 ಆಗಿದೆ, ಏನು ಬೇಕಾಷ್ಟು ಟೈಮ್ ಇದೆಯಲ್ಲ ಅಂತ ಒಳಗೆ ಬಂದ. ನೋಡ್ದ ಅಲ್ಲೊಂದು ತೂಕ ಮಾಡೋ ಮಷಿನ್ ಇತ್ತು, ವೇಯಿಂಗ್ ಮಷಿನ್ ಇರ್ತದಲ್ಲ, ಒಂದು ಕಾಯಿನ್ ಹಾಕಿದರೆ ಅದು ನಿಮಗೆ ತೂಕ ಹೇಳುತ್ತೆ, ಎಷ್ಟು ತೂಕ ಅಂತ. ನೋಡೋಣ ಅಂತ ಹೇಳ್ದ. ಅದ್ಮೇಲೆ ಒಂದು ಬೋರ್ಡ್ ಇತ್ತು, ಇದು ವಿಶೇಷವಾದಂಥ ತೂಕದ ಯಂತ್ರ, ಇದು ವಿಶೇಷವಾದದ್ದು. ಅಲ್ಲಿ ನೀವು ಕಾಯಿನ್ ಹಾಕಿದರೆ ಬರೀ ತೂಕ ಮಾತ್ರ ಹೇಳಲ್ಲ, ಅದು ನಿಮ್ಮ ಹೆಸರು ಹೇಳುತ್ತೆ, ನೀವು ಯಾವ ದೇಶದವರು ಅಂತ ಹೇಳುತ್ತೆ, ನಿಮ್ಮ ತೂಕ ಹೇಳುತ್ತೆ, ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ಹೇಳುತ್ತೆ. ಅದು ಎಲ್ಲ ಇವನ ಒಳ್ಳೆ ಭವಿಷ್ಯ ಹೇಳಂಗಾಯ್ತಲ್ಲ ಇದು, ನೋಡೋಣ ಅಂತ ಕಾಯಿನ್ ಹಾಕಿ ಅದನ್ನ ನಿಂತ್ಕೊಂಡ. ಗುಡ್ ಮಾರ್ನಿಂಗ್ ಜಾನ್ಸನ್ ಅಂತದ್ದು. ಇವನ ಹೆಸರು ಜಾನ್ಸನ್. ಯು ಆರ್ ಫ್ರಮ್ ಅಮೇರಿಕಾ, ಯು ಆರ್ ಗೋಯಿಂಗ್ ಟು ಲಾಸ್ ಆಂಜಲೀಸ್ ನೋ ಬ್ಯಾಕ್, ಯುವರ್ ಫ್ಲೈಟ್ ಇಸ್ ಅಟ್ 3:30, ಹ್ಯಾವ್ ನೈಸ್ ಫ್ಲೈಟ್ ಅಂತು. ಕಾರ್ಡು ಬಂತು, ತೂಕನೂ ಹೇಳ್ತು. ಇವನಂತ ನನ್ನ ಹೆಸರು ಹೆಂಗೆ ಗೊತ್ತಾಯ್ತು ಇದಕ್ಕೆ? ಸ್ಕ್ರೀನ್ ಹಾಕಿರ್ಬೇಕು, ಏನಾದ್ರು ಕ್ಯಾಮ್ರಾ ಹಾಕಿರ್ಬೇಕು, ನೋಡೋಣ ಅಂತ ಹೇಳಿದ. ಅಲ್ಲಿ ಇದಕ್ಕೆ ಹೋದ, ಒಂದು ರೂಮಿಗೆ, ವೇಟಿಂಗ್ ರೂಮ್ ಇರ್ತದಲ್ಲ, ಅಲ್ಲಿ ಹೋಗಿ ತಾನು ಬದಲಾಯಿಸ್ಕೊಂಡ, ಡ್ರೆಸ್ ಬದಲಾಯಿಸ್ಕೊಂಬಂದ. ಈಗ ನೋಡೋಣ ಮೋಸ ಮಾಡ್ತಿದ್ದು ಹೆಂಗೆ ಗೊತ್ತಾಗುತ್ತೆ. ಅಲ್ಲಿ ನಿಂತ್ಕೊಂಡು ಮುಖ ಸೊಟ್ಟ ಮಾಡ್ಕೊಂಡು ನಿಂತ್ಕೊಂಡ. ಹೆಂಗೆ ಅದು ಹೇಳ್ತಿದ್ದು, ಗುಡ್ ಆಫ್ಟರ್ನೂನ್ ಜಾನ್ಸನ್, ಯು ಆರ್ ಫ್ರಮ್ ಅಮೇರಿಕಾ, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆಂಜಲೀಸ್, your flight is at 3:30, your weight is 81 kilograms and you got 2 hours for the flight still ಅಂತ ಹೇಳ್ತೀವಿ. ಅಲ್ಲ ಇವನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಗೊತ್ತಾಯ್ತಾ ಇದಕ್ಕೆ. ಮತ್ತೆ ಹೋದ ವೇಟಿಂಗ್ ರೂಮಿಗೆ. ಈ ಸಲ ಅಲ್ಲಿ ಮೇಕಪ್ ಮಾಡೋರು ಇರ್ತಾರೆ, ಟ್ಯಾಟೂ ಹಾಕೋರು ಇರ್ತಾರಲ್ಲ, ಅಲ್ಲಿ ಕರ್ಕೊಂಡ್ಬಂದವ್ರನ್ನ, ನನ್ನ ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಹಾಕ್ಬಿಡಿ. ಬಣ್ಣ ಹಾಕ್ಕೊಂಡ, ತಲೆಗೊಂದು ಕ್ಯಾಪ್ ಹಾಕ್ಕೊಂಡ, ಡ್ರೆಸ್ ಚೇಂಜ್ ಮಾಡ್ಕೊಂಡ, ವಿಕಾರ ಮಾಡ್ಕೊಂಡ. ಮತ್ತೆ ಈ ಸಲ ಹೋಗಿ ಬುದ್ಧಾಮ್ ಹಿಂಗೆ ಬಗ್ಗಿ ಹಿಂಗೆ ನಿಂತ್ಕೊಂಡ. ಅದ್ರ ಮುಂದೆ ಗೊತ್ತಾಗ್ಬಾರ್ದಲ್ಲ ಅದಕ್ಕೆ. ಅದು ಈ ಸಲ ಹೇಳ್ತೀವಿ, ವೆಲ್ಕಮ್ ಜಾನ್ಸನ್, ಗುಡ್ ಆಫ್ಟರ್ನೂನ್, you are from America, you are going back to Los Angeles, your flight was at 3:30, sorry you missed the flight, wait for the next flight. ಇವನು ಆ ವೇಯಿಂಗ್ ಮಷೀನ್ ಮೋಸ ಮಾಡೋಕೆ ಹೋಗಿ ತಾನೇ ಮೋಸ ಆಗಿದೆ. ಅಂದ್ರೆ ಬಂದದ್ದು ಅದಕ್ಕೆ ಏರ್ಪೋರ್ಟಿಗೆ, ವಿಮಾನ ಹಿಡಿತ 100ಗೆ ಹೋಗ್ಬೇಕು, ಅದನ್ನು ಬಿಟ್ಟ ಇದಕ್ಕೆ ಮೋಸ ಮಾಡೋಕೆ ನಿಂತ್ಕೊಂಡ. ನಾವೆಲ್ಲರೂ ಬಹುಶಃ ಹಾಗೆ ಮಾಡ್ತೀವಿ. ಪ್ರಪಂಚದ ಬದುಕಿನ ಸಂಭ್ರಮದಲ್ಲಿ ತೇಲಿ ಹೋಗ್ತಿರುವಾಗ ಸಾರ್ಥಕವಾದಂಥ ಸಂತೃಪ್ತ ಬದುಕಿನ ಟಿಕೆಟನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಅಂತ ಹೆದರಿಕೆ ಆಗುತ್ತೆ. ಕಳ್ಕೊಳ್ಳೋದು ಯಾವಾಗ ಅಂತ, ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದಾಗ.